ಸಿದ್ದಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ 6 ಕೋಟಿ ರಾಬರಿ ಆಗಿತ್ತು. ಆನಂತರ ಆರೋಪಿಗಳನ್ನ 2-3 ದಿನಗಳಲ್ಲೂ ಕೂಡ ಪೊಲೀಸರು ಪತ್ತೆ ಹಚ್ಚಿದ್ರು. ಈಗ ಅದೇ ರೀತಿಯಾದಂತಹ ಒಂದು ಘಟನೆ ಕೋರಮಂಗಲದಲ್ಲಿರುವಂಥ ಆಕ್ಸಿಸ್ ಬ್ಯಾಂಕ್ನಲ್ಲೂ ಕೂಡ ನಡೆದಿರುವಂಥದ್ದು. ಅಂದರೆ ಇಟಾಚಿ ಕಂಪನಿಗೆ ಸೇರಿದಂತಹ ಒಂದು ಕಂಪ್ನಿ ಏನಿದೆ, ಆ ಒಂದು ಕಂಪ್ನಿ ಅಂದರೆ ಆಕ್ಸಿಸ್ ಬ್ಯಾಂಕ್ ಆಗಿರ್ಬೋದು, SBI ಆಗಿರ್ಬೋದು, ಈ ಒಂದು ಬ್ಯಾಂಕ್ಗಳಿಂದ ಅಮೌಂಟನ್ನು ತಗೊಂಡೋಗಿ ATMಗೆ ಹಾಕುವಂಥ ಕೆಲಸಕ್ಕೂ ಕೂಡ ಮುಂದಾಗ್ತಾ ಇದ್ರು. ಆದರೆ ಇದೇ ತಿಂಗಳ 19ನೇ ತಾರೀಕಿನಂದು ಒಂದು ಘಟನೆ ಕೂಡ ನಡೆಯುತ್ತೆ. ಬೆಳಗಿನ ಅಂದರೆ ಮಧ್ಯಾಹ್ನ ಜಾವ ಕೂಡ ಆ ಒಂದು ಹಿಟಾಚಿ ಕಂಪ್ನಿಯ ಸಿಬ್ಬಂದಿಗಳು ಕೂಡ ಬರ್ತಾರೆ. ಆಕ್ಸಿಸ್ ಬ್ಯಾಂಕಿಂದನೂ ಕೂಡ 59 ಲಕ್ಷದಷ್ಟು ಹಣವನ್ನು ಇಲ್ಲಿಂದ ತಗೊಂಡು ಹೋಗ್ತಾರೆ. ಆದರೆ ಅವರೆಲ್ಲೂ ಕೂಡ ಡೆಪಾಸಿಟ್ ಮಾಡ್ದಲೇ ಈಗಾಗಲೇ ಅವರು ಕೂಡ ಹಣದ ಜೊತೆಗೆ ಕೂಡ ಈಗಾಗಲೇ ಎಸ್ಕೇಪ್ ಆಗಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಪ್ರವೀಣ್ ಆಗಿರ್ಬೋದು, ಮತ್ತು ಧನ್ಶೇಖರ್, ಮತ್ತು ರಾಮಕ್ಕ, ಹರೀಶ್, ಈ 4 ಜನರ ಮೇಲೆ ಈಗಾಗಲೇ ಮಿಥುನ್ ಅಂತೇಳಿ ಆಕ್ಸಿಸ್ ಬ್ಯಾಂಕ್ನಲ್ಲಿರುವಂಥ ಮತ್ತು ಹಿಟಾಚಿ ಕಂಪ್ನಿಗೆ ಸೇರಿದಂಥ ಓರ್ವರು ಸಿಬ್ಬಂದಿ ಈಗಾಗಲೇ ಒಂದು ಕಂಪ್ಲೇಂಟನ್ನು ಕೂಡ ಕೊಟ್ಟಿರುವಂಥದ್ದು. ಈಗಾಗಲೇ ಪೊಲೀಸರು ಕಂಪ್ಲೇಂಟನ್ನು ಕೂಡ ಲಾಡ್ಜ್ ಮಾಡಿಕೊಂಡು ಆರೋಪಿಗಳ ಪತ್ತೆಗಾಗಿ ಕೂಡ ಬಲೆಯನ್ನು ಕೂಡ ಬೀಸಿದ್ದಾರೆ. ಅಂದರೆ ಈ ರೀತಿಯಾದಂಥ ಕಂಪ್ನಿಗಳೇನಿದೆ, ಹಿಟಾಚಿ ಆಗಿರ್ಬೋದು ಮತ್ತು CMS ಆಗಿರ್ಬೋದು, ಇವೆಲ್ಲವೂ ಕೂಡ ಅಂದರೆ ಬ್ಯಾಂಕಿನ ಹಣವನ್ನು ತಗೊಂಡೋಗಿ ATMಗೆ ಹಾಕುವಂಥ ಕೆಲಸಕ್ಕೆ ಮುಂದಾಗಬೇಕು. ಆದರೆ ಇವರೇ ಈ ರೀತಿಯಾಗಿ ರಾಬರಿ ಮಾಡಿದ್ರೆ ಬ್ಯಾಂಕ್ಗಳ ಗತಿ ಏನು, ಮತ್ತು ಜನಸಾಮಾನ್ಯರ ಹಣಕ್ಕೆ ಯಾರು ಹೊಣೆ ಅನ್ನೋದೇ ಒಂದು ರೀತಿಯಾದಂಥ ಪ್ರಶ್ನೆ ಆಗುತ್ತೆ. ಈಗಾಗಲೇ ಕೋರಮಂಗಲ ಪೊಲೀಸರು ಕೂಡ ಈಗಾಗಲೇ ಪ್ರಮುಖವಾಗಿ 2-3 ಟೀಮನ್ನು ಕೂಡ ಮಾಡಿದ್ದಾರೆ. ಈಗಾಗಲೇ ಆ ಒಂದು ಹಣ ಎಲ್ಲಿದೆ, ಎಲ್ಲೆಲ್ಲಿ ಹೋಗಿದೆ, ಮತ್ತು ಆ ಗಾಡಿ ಎಲ್ಲಿದೆ, ಆ ಗಾಡಿ GPS ಮತ್ತು ಅವರ ಹಿನ್ನೆಲೆ ಏನು, ಅವರ ಮಾಹಿತಿ ಏನು, ಎಲ್ಲವನ್ನು ಕೂಡ ಈಗಾಗಲೇ ತಗೊಂಡಿರುವಂಥದ್ದು. ಇನ್ನೇನು ಕೆಲವೇ ದಿನಗಳಲ್ಲೂ ಕೂಡ ಅವರನ್ನು ಕೂಡ ಅರೆಸ್ಟ್ ಮಾಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಸದ್ಯ ಹೆಚ್ಚಿದೆ ಅಂತಲೇ ಹೇಳ್ಬೋದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.